ಜೈ ಶ್ರೀರಾಮ್, ವಂದೇ ಮಾತರಾಮ್, ಜೈ ಕರ್ನಾಟಕ ಮಾತೆ. ಸ್ವಾಗತ ಸುಸ್ವಾಗತ. ಡೇ 38. ಇವತ್ತು ಒಂದು ಲವಿಂಗ್ ಗುಡ್ ನ್ಯೂಸ್. 100 ಜನ ಸಬ್ಸ್ಕ್ರೈಬರ್ಸ್ ನನ್ನ ಫ್ಯಾಮಿಲಿ 100 ಜನ ಆಗಿದ್ದಾರೆ. ಸೀರಿಯಸ್ಲಿ ಚಿಕ್ಕ ವಿಷಯ ಖುಷಿ ಪಡೋದ್ರಲ್ಲಿ ತುಂಬಾ ಮಜಾ ಇರುತ್ತೆ. ಆಕ್ಚುಲಿ ಇವತ್ತಿಂದ ಡಯಟ್ ಅಷ್ಟೊಂದು ಹೇಳ್ಕೊಳಾಗಿರ್ಲಿಲ್ಲ, ಚೆನ್ನಾಗಿರ್ಲಿಲ್ಲ. ಯಾಕೆಂದ್ರೆ ಕ್ರಿಕೆಟ್ ಮ್ಯಾಚ್ ಇತ್ತು. ಬೆಳಗ್ಗೆ ಸ್ಲೀಪಿಂಗ್ ಇಶ್ಯೂ ಇಂದ ವೈಫ್ ಎದ್ದೇಳಲಿಲ್ಲ. ಸೊ ಹಾಗಾಗಿ ಕ್ರಿಕೆಟ್ ಮ್ಯಾಚನ್ನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಬಟ್ ಚಿಕ್ಕ ಪುಟ್ಟ ಶಾರ್ಟ್ಸ್ ತೆಗೆದೀನಿ. ಕ್ರಿಕೆಟ್ ಮ್ಯಾಚಲ್ಲಿ ಕೆಟ್ಟದಾಗಿ ಸೋತ್ವಿ. ಇದ್ದಿದ್ದೆ ಸೋಲು ಗೆಲ್ವ ಆಟದಲ್ಲಿ ಅಂದ್ಕೊಂಡು ಡಯಟ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅರ್ಲಿ ಮಾರ್ನಿಂಗ್ ಎದ್ದು ಅರ್ಜೆಂಟಲ್ಲಿ ಗಡಿ ಬಿಡಿದು ಹೋಗ್ಬಿಟ್ಟೆ. ಸೊ ನೋ ವರೀಸ್. ಅದಕ್ಕೆ ಅಂತ ಹೇಳಿ ಹೋಗೋಕ್ಕೆ ಮುಂಚೆ ಒಂದು ರೌಂಡು ನನ್ನ ಇದು ಕುಡಿದಿದ್ದೆ, ಪ್ರೋಟೀನ್ ಶೇಕ್ ಕುಡಿದಿದ್ದೆ. ಪ್ರೋಟೀನ್ ಶೇಕ್ ಆದಮೇಲೆ ಅಲ್ಲಿಗೆ ಹೋಗಿ ಒಂದು 7 eggs ತಿಂದೆ. 7 eggs ಅಲ್ಲಿ 2 ಹೋಲ್ ಎಗ್ ಇತ್ತು, ಇನ್ನು ಮಿಕ್ಕಿದ್ದು ಎಗ್ ವೈಟ್ಸ್ ಇತ್ತು. ಅದಾದಮೇಲೆ ಮಧ್ಯಾಹ್ನಕ್ಕೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 180 to 100 ಗ್ರಾಮ್ ಇಷ್ಟು ರೈಸು. ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಕೊಲೀಗ್ಸ್ ಎಲ್ಲ ಇದ್ರು ಅಂತ ಫೋರ್ಸ್ಫುಲ್ ಆಗಿ ತಿಂದೆ. ಸೊ ಮಧ್ಯಾಹ್ನ ಮತ್ತೆ ಮನೆಗೆ ಬಂದ್ಬಿಟ್ಟು ಒಂದು ಪ್ರೋಟೀನ್ ಶೇಕ್ ಕುಡಿದೆ. ಒಂದು ಅಪ್ರಾಕ್ಸಿಮೇಟ್ಲಿ 100 ಗ್ರಾಮ್ ಹತ್ರ ಪ್ರೋಟೀನ್ ತಿಂದಿದ್ದೀನಿ ಇವತ್ತು. ಹಾಗಾಗಿ ಒಂದು ಮನ್ಸಲ್ಲಿ ಅಂದ್ಕೊಂಡೆ ಇವತ್ತಿಗೆ ಲಾಸ್ಟ್ ಚೀಟ್ ಮೀಲ್ ನಂದು ಮಾಡಿಬಿಟ್ಟು ನಾಳೆಯಿಂದ ಎಕ್ಸ್ಟ್ರೀಮ್ಲಿ ಚೀಟ್ ಮೀಲ್ಸೇ ಇಲ್ಲ ಅನ್ನೋ ಥರ ಶೇಪ್ ಮಾಡೋಣ. ಯಾಕೋ ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು, ತುಂಬ ಪಿಜ್ಜಾ ತಿನ್ನಬೇಕು ಅನ್ನಿಸ್ತಿತ್ತು. ಸೊ ಪಿಜ್ಜಾ ತಿನ್ನೋಣ. ಸಾರಿ, ಇವತ್ತು ಕ್ರಿಕೆಟಿನ ವ್ಲಾಗ್ ಹಾಕಲಿಲ್ಲ. ಇವತ್ತಿನ ಟಿಪ್ ಏನಂತಂದರೆ, ಅದೇ ನಾನು ಈಗ ಏನು ಹೇಳ್ತಾ ಇದ್ದೀನಲ್ಲ, ಇದೇ ಒಂದು ಟಿಪ್ ಆಗಿ ಕೊಡ್ತಾ ಇದ್ದೀನಿ. ನೀವು ಏನು ತಿಂತಾ ಇದ್ದೀರಾ ಅದನ್ನು ಕ್ಯಾಲ್ಕುಲೇಟೆಡ್ ಆಗ್ತೀನಿ. ನಾನೀಗ ತಿಂತಾ ಇರೋ ಫುಡ್ಡು ನೀವು ಅಪ್ರಾಕ್ಸಿಮೇಟ್ಲಿ ನೋಡ್ಬೋದು. ಒಂದು 700 to 800 ಕ್ಯಾಲರೀಸಲ್ಲಿ ಇದ್ದೀನಿ. ನಾನೀಗ ಹೋಗ್ಬಿಟ್ಟು ಒಂದು ಪಿಜ್ಜಾ ತಿಂದರೆ 1000 ಕ್ಯಾಲರೀಸ್ ಆಗ್ಬೋದಾ, 1200 ಕ್ಯಾಲರೀಸ್ ಆಗ್ಬೋದಾ? ಸೊ ಕ್ಯಾಲರಿ ಸರ್ಪ್ಲಸ್ ಮತ್ತೆ ಹೋಗಲಿಲ್ಲ. ನನ್ನ ಕ್ಯಾಲರಿ ಒಳಗೆ ನಾನಿದ್ದೀನಿ. ಈ ಅರ್ಥ ಆಗ್ಬೋದು, ಕ್ಯಾಲರಿ ಒಳಗಿದ್ದೀನಿ ಅಂದರೆ ನೋ ವರೀಸ್, ನಿಮಗೆ ಫ್ಯಾಟ್ ಎಕ್ಸೆಸ್ ಆಗಿ ಬರ್ತಾ ಇಲ್ಲ. ಚೀಸ್ ತಿಂತಾ ಇದ್ದೀನಿ. ಚೀಸ್ ತಿಂದಮೇಲೆ ನಾಳೆ ಬಾಡಿ ಸಕ್ಕತ್ತಾಗಿ ಕಾಣುತ್ತೆ. ನಾಳೆ ಹ್ಯಾಪಿ ಹ್ಯಾಪಿ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.